ಈಗ ಶುಕ್ರನ ಸಂಚಾರ ಆಗ್ತಾ ಇರೋದ್ರಿಂದ ಯಾವ ರೀತಿ ಬದಲಾವಣೆಗಳು ರಾಶಿಗಳ ಮೇಲೆ ಬೀಳುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಮೊದಲ 3 ರಾಶಿಗಳ ವಾರ ಭವಿಷ್ಯ ಹೇಗಿದೆ? ಮೇಷ, ವೃಷಭ, ಮಿಥುನ ರಾಶಿಗಳ ಮೇಲೆ ಯಾವೆಲ್ಲ ಪ್ರಭಾವಗಳಿದೆ? ಫಲಗಳೇನು, ಅಶುಭ ಫಲಗಳೇನು, ಅದಕ್ಕೆ ಪರಿಹಾರ ಏನು ತಿಳಿಸೋದಾದರೆ ನೋಡೋಣ. ಮೇಷರಾಶಿಯವರಿಗೆ ಈ ವಾರದ ಆದಿಯಲ್ಲಿ ಹೇಗಿರ್ತದೆ ಗಮನಿಸ್ತಾ ಹೋಗೋಣ. ಧರ್ಮ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಾ. ಉತ್ತಮರ ಭೇಟಿ, ಸಚ್ಚಿಂತನೆಗಳು ಉಂಟಾಗುತ್ತೆ. ಸಂಗಾತಿಯಲ್ಲಿ ಭಿನ್ನಾಭಿಪ್ರಾಯ, ಮಾರುಕಟ್ಟೆಗಳು ಸ್ವಲ್ಪ ಮೋಸ ಹೋಗೋ ಸಾಧ್ಯತೆ ಇದೆ. ಅದು ವಾರದ ಆದಿಯಲ್ಲಿ ನಿಮಗೆ ಚಂದ್ರ ತುಂಬ ಚೆನ್ನಾಗಿದ್ದಾನೆ. ಈ ಕಾರಣದಿಂದಾಗಿ ಸತ್ಕಾರ್ಯಗಳು, ಶುಭ ಕಾರ್ಯಗಳು, ಮನಸ್ಸಿಗೆ ಯಾವುದು ಹಿತವೋ ಮುದುವೋ ಅಂಥ ಕಾರ್ಯಗಳು, ಅದಕ್ಕಿಂತ ಹಿತ ಮುದ ಅನ್ನೋದಕ್ಕಿಂತ ಮನಸ್ಸಿಗೆ ಒಂದು ಔನ್ನತ್ಯ ಬರ್ತಕ್ಕಂಥದ್ದು. ಈಗ ಉದಾಹರಣೆಗೆ ಒಂದು ದೇವಸ್ಥಾನ, ಕ್ಷೇತ್ರ ದರ್ಶನ ಮಾಡಿದ್ರೆ, ಒಬ್ಬ ಸಾಧು ಸಂತರನ್ನು ಪರಿಚಯ ಮಾಡಿಕೊಂಡ್ರೆ ಅಥವಾ ಭೇಟಿ ಮಾಡಿದ್ರೆ, ಅವರ ಆಶೀರ್ವಾದ ಪಡೆದ್ರೆ ಒಂದು ಭಾವೋನ್ನತಿ ಬರುತ್ತಲ್ಲ, ಆ ರೀತಿಯ ಒಂದು ಸಂದರ್ಭಗಳು ಎದುರಾಗುತ್ತೆ ಮೇಷರಾಶಿಯವರಿಗೆ ಈ ವಾರದ ಆದಿಯಲ್ಲಿ. ಮತ್ತು ಕುಜ ದ್ವಿತೀಯದಲ್ಲಿದ್ದಾನೆ, ಸ್ವಲ್ಪ ಒರಟುತನವೂ ಇರ್ತದೆ. ಹೀಗಾಗಿ ಸ್ವಲ್ಪ ಕುಟುಂಬದವ್ರ ಜೊತೆಗೆ ಸ್ವಲ್ಪ ಸಮಾಧಾನವಾಗಿ ಮಾತಾಡಬೇಕು ಈ ವಾರ ನೀವು. ಮತ್ತು ಗುರು ಶುಕ್ರ ಚೆನ್ನಾಗಿದ್ದಾರೆ, ಸುಖ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಬಂಧು ಮಿತ್ರರ ಜೊತೆಗಿನ ಒಡನಾಟ ಉತ್ತಮವಾಗಿರುತ್ತೆ. ಇವುಗಳ ಜೊತೆಗೆ ಉಳಿದ ಫಲಗಳನ್ನು ನಾನು ಹೇಳ್ತಾ ಇದ್ದೀನಿ. ಅಲ್ಲೆಲ್ಲ ತುಂಬ ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಮತ್ತು ಔಷಧ ವ್ಯಾಪಾರಿಗಳಿಗೂ ಕೂಡ ಹೆಚ್ಚಿನ ಅನುಕೂಲಗಳನ್ನು ಕಾಣ್ತಾರೆ ಈ ವಾರದ ಒಂದು ಪ್ರಾರಂಭದಲ್ಲಿ, ಅದರಲ್ಲೂ ಸಂಶಯ ಇಲ್ಲ. ಒಂದೇನಪ್ಪ ಅಂದರೆ ಮಾಂದಿ ಸಪ್ತಮದಲ್ಲಿ ಇರೋದರಿಂದ ಸ್ವಲ್ಪ ವ್ಯಾಪಾರದಲ್ಲಿ ಸ್ವಲ್ಪ ತೊಡಕುಗಳು, ಮಾರುಕಟ್ಟೆಗಳಲ್ಲಿ ಮುಖ್ಯವಾಗಿ ಈ ಹಣ್ಣು ಹೂವು ವ್ಯಾಪಾರ ಮಾರ್ಕೆಟ್ ಇರುತ್ತಲ್ಲ, ಆ ಮಾರುಕಟ್ಟೆಗಳಲ್ಲಿ ವ್ಯವಹಾರ ನಡೆಸ್ತಕ್ಕಂಥ ಸ್ವಲ್ಪ ಮೋಸ ಹೋಗ್ಬಿಡೋ ಸಾಧ್ಯತೆ ಇರ್ತದೆ. ಹೀಗಾಗಿ ಸ್ವಲ್ಪ ಗಮನ ಇರಲಿ, ಎಚ್ಚರಿಕೆಯಿಂದ ಇರಿ. ಮತ್ತು ಸಂಗಾತಿಯಲ್ಲಿ ಸಾಮರಸ್ಯ ಸ್ವಲ್ಪ ತಪ್ಪಿ ಹೋಗುತ್ತೆ. ಏನೋ ಒಂದು ರೀತಿಯ ಅಸಮಾಧಾನ, ನಿಮ್ಮ ಥಾಟ್ಸು ಅವ್ರ ಥಾಟ್ಸು ಮ್ಯಾಚ್ ಆಗದೆ ಹೋಗ್ತಕ್ಕಂಥದ್ದು, ಏನೋ ಒಂದು ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಬಂದು ಇಬ್ಬರ ಮಧ್ಯೆ ಸ್ವಲ್ಪ ರಾಡಿ ಜಗಳ ಆ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಮೇಷರಾಶಿಯವರು ಎಲ್ಲಿ ಎಚ್ಚರವಾಗಿರಬೇಕಪ್ಪ ಅಂತಂದರೆ ಸಂಗಾತಿಯ ವಿಚಾರದ ಸ್ವಲ್ಪ ಜಾಗ್ರತೆ ವಹಿಸಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ವಾರದಾದಿ ಹೇಗಿದೆ ಅಂದರೆ ನೋಡಿ, ಉತ್ತಮರ ಸಂಪರ್ಕವೋ ಸಜ್ಜನರ ಒಂದು ಆಶೀರ್ವಾದವೋ ಸಿಕ್ಕಾಗ ನಾವು ಸ್ವಲ್ಪ ನಮ್ಮ ಯಾವ ತೊಡಕು ಸಂಕಟ ಅಥವಾ ಇನ್ನೇನೋ ರಾಡಿತನ ಇದೆ ಅದರಿಂದ ಹೊರಗೆ ಬರ್ತೀವಿ. ಹೀಗಾಗಿ ಒಂದು ಕ್ಷೇತ್ರ ದರ್ಶನ ಇದು ನಿಮ್ಮ ಪಾಲಿಗೆ ಒಂದು ಹೆಚ್ಚಿನ ಪುಣ್ಯ ಫಲವನ್ನು ತಂದು ಕೊಟ್ಬಿಡುತ್ತೆ. ಹೀಗಾಗಿ ಆತಂಕ ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮೇಷರಾಶಿಯವರಿಗೆ ನೋಡಿ, ಅಲ್ಲಿ ಚಂದ್ರನ ಸಂಚಾರ ಲಾಭದಲ್ಲಿ ಮತ್ತು ಕರ್ಮಸ್ಥಾನದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ವೃತ್ತಿಯಲ್ಲಿ ಬಹಳ ವಿಶೇಷ ಅನುಕೂಲಗಳು, ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ ಆಗಿರಬಹುದು, ರಾಸಾಯನಿಕ ಮತ್ತು ರಸಗೊಬ್ಬರ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಲಾಭ, ಇವುಗಳನ್ನೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಚೆನ್ನಾಗಿದೆ, ಲಾಭದಾಯಕ ಒಂದು ಘಟ್ಟಕ್ಕೆ ಹೋಗಿ ತಲುಪ್ತೀರ ವಾರದ ಕೊನೆಯಲ್ಲಿ. ಬಂಧು ಸ್ನೇಹಿತರಲ್ಲಿ ಸಾಮರಸ್ಯ ಚೆನ್ನಾಗಿರುತ್ತೆ. ವೃತ್ತಿಯಲ್ಲಿ ಅನುಕೂಲ ಮತ್ತು ಸಲಹೆ, ಸಾಧನೆ ಮಾಡ್ತಕ್ಕಂಥದ್ದು, ವೃತ್ತಿಯಲ್ಲಿ ಒಂದು ಬಲ ಅಷ್ಟೇ ಅಲ್ಲ ಗೌರವ ಸಂಪಾದನೆ ಮಾಡ್ತಕ್ಕಂಥದ್ದು, ಪ್ರಶಂಸೆ, ನಿಮ್ಮನ್ನು ಅವರು ಮೆಚ್ಕೊಳ್ತಕ್ಕಂಥ, ನಿಮ್ಮ ಕೆಲಸದಲ್ಲಿ ಓಕೆ ಈ ಕೆಲಸ ತುಂಬ ಇಷ್ಟ ಆಯಿತು ನನಗೆ, ಚೆನ್ನಾಗಿ ಮಾಡಿ, ಈ ಥರದ್ದು ಒಂದು ಪ್ರಶಂಸೆ ಸಲ್ಲಿಸ್ತಕ್ಕಂಥ ಸಾಧ್ಯತೆ ಖಂಡಿತ ಇದೆ. ಮತ್ತು ಬಹಳ ಮುಖ್ಯವಾಗಿ ಔಷಧ ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಮತ್ತು ಲಾಭ, ಸಹಕಾರಗಳು ಲಾಭಗಳು ಎರಡೂ ಇರತಕ್ಕಂಥ ಒಂದು ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಚೆನ್ನಾಗಿದೆ. ಕೊನೆಯಲ್ಲಿ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆಗಳಾಗಬಹುದು. ಹೀಗಾಗಿ ಸ್ವಲ್ಪ ಗಮನ ಇರಲಿ, ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಮತ್ತು ಸಹೋದರರ ಜೊತೆಗೆ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಅಂತಹ ಸಾಧ್ಯತೆ ಕೂಡ ಸೂಚಿಸ್ತಾ ಇದೆ. ಅದು ಶುಕ್ರವಾರ ಮತ್ತು ಶನಿವಾರದ ಮಟ್ಟಿಗೆ ಸ್ವಲ್ಪ ಅವರ ಜೊತೆಗೆ ಅವರಿಗೆ ಎಷ್ಟು ಒಂದು ಸರ್ಕಲ್, ಒಂದು ಚೌಕಟ್ಟು ಬೇಕು, ಅದನ್ನು ದಾಟಿದ್ರೆ ಸಮಸ್ಯೆ ಜಾಸ್ತಿ. ಹೀಗಾಗಿ ಒಂದು ಚೌಕಟ್ಟಲ್ಲಿ ವ್ಯವಹಾರ ಮಾಡಿದ್ರೆ ಬಹಳ ಒಳ್ಳೆಯದು. ಅದು ಆತ್ಮೀಯತೆ, ಬಾಂಧವ್ಯ ಇರಲಿ ಮತ್ತು ವ್ಯವಹಾರವೇ ಇರಲಿ, ಆ ರೀತಿಯಲ್ಲಿ ಒಂದು ಗಮನಿಸೋಳು ಬಹಳ ಮುಖ್ಯ ಮೇಷರಾಶಿಯವರು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಕೃಷ್ಣ ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ ಮಾಡಿಸಿ ಮತ್ತು ಕೃಷ್ಣ ಸನ್ನಿಧಾನಕ್ಕೆ ಕ್ಷೀರಾಭಿಷೇಕ ಅದನ್ನು ಮಾಡಿಸಿ ದಂಪತಿಗಳು ಆ ತೀರ್ಥ ಸೇವನೆ, ಪ್ರಸಾದ ಸೇವನೆ ಮಾಡೋದು ಬಹಳ ಒಳ್ಳೆಯದು. ಮೇಷರಾಶಿಯವರಿಗೆ ಇದು ಪರಿಹಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.